ರೀಸೆಂಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಸ್ಟ್ರೋಲ್ ಆಯಿಲ್ ಹರಳೆಣ್ಣೆಯನ್ನ ಕನ್ಸ್ಯೂಮ್ ಮಾಡೋದ್ರಿಂದ ವೇಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಕ್ಯಾಸ್ಟ್ರೋಲ್ ಆಯಿಲ್ ನ ಕನ್ಸ್ಯೂಮ್ ಮಾಡೋಕ್ ಮುನ್ನ ಈ ವಿಡಿಯೋನ ನೋಡಿ. ಕ್ಯಾಸ್ಟ್ರೋಲ್ ಆಯಿಲ್ ಸೀಡ್ ಅಲ್ಲಿ ರೈಸಿನ್ ಅನ್ನೋ ಪ್ರೋಟೀನ್ ಇದೆ. ಪ್ರೋಟೀನ್ ತುಂಬಾ ಒಳ್ಳೇದಲ್ವಾ ಅಂತ ಅನ್ಕೊಂಬೇಡಿ. ಈ ಪ್ರೋಟೀನ್ ರೈಸಿನ್ ಒಂದು ವಿಷಕಾರಿ ಅಂಶ. ಒಂದು ಕ್ಯಾಸ್ಟ್ರೋಲ್ ಆಯಿಲ್ ಸೀಡ್ ಅಲ್ಲಿ ಅರೌಂಡ್ 1 to 5% ಆಫ್ ರೈಸಿನ್ ಪಾಯ್ಸನ್ ಇರುತ್ತೆ. ಸೈನೈಡ್ ಗೆ ಕಂಪೇರ್ ಮಾಡಿದ್ರೆ ರೈಸಿನ್ ಪಾಯ್ಸನ್ 6000 ಟೈಮ್ಸ್ ಜಾಸ್ತಿ. ಇನ್ನು ಸೀಡ್ಸ್ ಇಂದ ಕ್ಯಾಸ್ಟ್ರೋಲ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡೋ ಪ್ರೋಸೆಸ್ ಅಲ್ಲಿ ಆಯಿಲ್ ನ ಹೀಟ್ ಮಾಡೋದ್ರಿಂದ ರೈಸಿನ್ ಡಿಆಕ್ಟಿವೇಟ್ ಆಗುತ್ತೆ, ಬಟ್ ಕಂಪ್ಲೀಟ್ಲಿ ಸೇಫ್ ಅಂತ ಹೇಳೋಕ್ಕಾಗಲ್ಲ. ಕ್ಯಾಸ್ಟ್ರೋಲ್ ಆಯಿಲ್ ಅಥವಾ ಅದ್ರ ಸೀಡ್ಸ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ಸ್ಟೇಜ್ ಅಲ್ಲಿ ವಾಮಿಟ್ ಮತ್ತೆ ಡಯೇರಿಯಾ. ಪಾಯ್ಸನ್ ಸಿವಿಯಾರಿಟಿ ಜಾಸ್ತಿ ಇದ್ರೆ ನ್ಯೂರಾಲಜಿಕಲ್ ಇಶ್ಯೂಸ್ ಲೈಕ್ ಕನ್ಫ್ಯೂಷನ್, ಲಾಸ್ ಆಫ್ ಕೋಆರ್ಡಿನೇಷನ್. ಅದರ್ ದ್ಯಾನ್ ದಟ್ ಡಿಹೈಡ್ರೇಷನ್, ಟ್ರಂಬ್ಲಿಂಗ್, ಅನ್ಯೂಶುವಲ್ ಸ್ವೆಟಿಂಗ್, ಫೀವರ್ ಮತ್ತೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇರುತ್ತೆ. ಫೈನಲ್ ಸ್ಟೇಜ್ ಅಲ್ಲಿ ಬ್ಲಡಿ ಡಯೇರಿಯಾ, ಸೀಜರ್, ಕೋಮಾ ಮತ್ತೆ ಡೆತ್ ಕೂಡ ಕಾಸ್ ಆಗೋ ಚಾನ್ಸಸ್ ಇದೆ. ಇದೇ ತರ ಇನ್ಫಾರ್ಮೇಶನ್ ಗೆ ಈ ಪೇಜ್ ನ ಫಾಲೋ ಮಾಡಿ.